ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಬಂಧು ವಿಶ್ವಬಂಧು. ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳಿ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಸತ್ಯಕಾಮರ ಸುಮ್ಮನೆ ಧಾಮದಲ್ಲಿ ಅಕ್ಟೋಬರ್ 5ರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸಭೆಯನ್ನು ನಡೆಸಲಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿಯವರು ತಿಳಿಸಿದ್ದಾರೆ. ಜಮಖಂಡಿ ನಗರದ ರಮಾನಿವಾಸ ಐಬಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡದ ಕಂಪು ಪ್ರತಿ ಹಳ್ಳಿಗಳಲ್ಲಿ ಪಸರಿಸಬೇಕು. ಕೇವಲ ಅರಮನೆಯಲ್ಲಿ ಹಾಗೂ ಪಂಚತಾರ ಹೋಟೆಲ್ಗಳಲ್ಲಿ ಹುಟ್ಟುವುದು ಅಲ್ಲ. ಕೆಲವೊಂದಿಷ್ಟು ಜನರು ಸಹಿಸದೆ ಆಗದೆ ಸುಖ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ. ಅಂತವರ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಹ ದಾಖಲಿಸಲಾಗಿದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ 4 ಲಕ್ಷ ಜನರು ಸದಸ್ಯತ್ವ ಹೊಂದಿರುವ ಸಂಘಟನೆಯಾಗಿದೆ. ಕೆಲವೊಂದಿಷ್ಟು ಜನರ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ. ಸಂಡೂರಿನಲ್ಲಿ ಕೆಲವಷ್ಟು ಜನರು ಸಭೆಯ ಕುರಿತು ಆರೋಪ ಸಹ ಮಾಡಿದರು. ಅದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. ವಿಜಯಪುರ ಜಿಲ್ಲಾಧ್ಯಕ್ಷ ಆಶಿಂಪಿಯರ್ ವಾಲಿಕಾರ್ ಹಾಗೂ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಶಿವಾನಂದ್ ಶೆಲ್ಲಿಕೇರಿ ಮತ್ತು ಜಮಖಂಡಿ ತಾಲೂಕಾಧ್ಯಕ್ಷ ಸಂತೋಷ್ ತಳಕೇರಿ ಮಾತನಾಡಿ, ನಾಗರಾಜ್ RH ಹಳ್ಳಿ ಎಂಬುವರು ಕಲ್ಲಹಳ್ಳಿಯಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸಭೆಯ ಬಗ್ಗೆ ಕೊಂಪೆಯಲ್ಲಿ ಸರ್ವ ಸದಸ್ಯರ ಸಭೆ ನಡೆದರೆ ತಾನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು, ಸಾಹಿತಿ ಸತ್ಯಕಾಮರಿಗೆ ಅಗೌರವ ನೀಡುವ ಜೊತೆಗೆ ಅವಹೇಳನಕಾರಿ ಮಾತನ್ನು ಹೇಳಿದ್ದಾರೆ. ನಾಗರಾಜ್ RH ಹಳ್ಳಿ ಅವರು ಕ್ಷಮೆ ಯಾಚಿಸಬೇಕು. ಇಲ್ಲದೆ ಹೋದರೆ ಉಗ್ರವಾದ ಹೋರಾಟವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ಜಿಲ್ಲೆಯ ತುಂಬ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ BN ಪಾಟೀಲ್, ಬಸವರಾಜ್ ಬಾಗೇನವರ್, ಶ್ರೀನಿವಾಸ್ ಅಪರಂಜಿ, CM ಜೋಶಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವಬಂಧು ಟಿವಿ ಜಮಖಂಡಿ. ಸಾಮಾನ್ಯ ಸಭೆಯನ್ನು ಬೆಂಗಳೂರಿನಲ್ಲಿ ಅಥವಾ ಕಾರ್ಯಕಾರಿ ಸಮಿತಿಯ ವಿವೇಚನೆಯ ಮೇರೆಗೆ ಕರ್ನಾಟಕದ ಯಾವ ಭಾಗದಲ್ಲಾದರೂ ನಡೆಸಬಹುದು. ಬಹಳ ಸ್ಪಷ್ಟವಾಗಿರ್ತಕ್ಕಂಥ. ಹಾಗಾಗಿ ಕಾರ್ಯಕಾರಿ ಸಮಿತಿಯ ವಿವೇಚನೆ, ಕಾರ್ಯಕಾರಿ ಸಮಿತಿಗೆ ಸಾರ್ವಭೌಮವಾಗಿರ್ತಕ್ಕಂಥ ಅಧಿಕಾರ. ಸರ್ಕಾರವೂ ಅದರ ಮಧ್ಯ ಪ್ರವೇಶ ಮಾಡೋಕ್ಕಾಗೋದಿಲ್ಲ. ಕೋರ್ಟ್ ಸಹಿತ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅಂದರೆ ನಾವು ಸಂಡೂರಿನಲ್ಲಿಯೂ ಸಹಿತ ಯಾಕೆ ಮಾಡ್ತೀವಿ ಅನ್ನುವಂಥದ್ದನ್ನು ನಾನು ಇಲ್ಲಿ ಮಾಧ್ಯಮದ ಮುಖಾಂತರ ಕನ್ನಡಿಗರಿಗೆ ಹೇಳಿದೆ. ಬಳ್ಳಾರಿಯಲ್ಲಿ ನಡೀತಾ ಇರ್ತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಡೂರಿನ ಮಹಾರಾಜರು ಅಂದ್ರೆ ಹಿಂದೆ ನಡೆದಿರ್ತಕ್ಕಂಥ R.R. ದಿವಾಕರ್ ಅವರು, ನಾನು ದಾಖಲೆ ಸಮೇತ ಹೇಳ್ತೇನೆ, R.R. ದಿವಾಕರ್ ಅವರು ಮುಂದೆ ನೆಹರು ಕ್ಯಾಬಿನೆಟ್ ನಲ್ಲಿ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗ್ತಾರೆ. ಸಂಯುಕ್ತ ಕರ್ನಾಟಕ ಬೆಳೆಯೋದಕ್ಕೆ, ಪತ್ರಿಕೋದ್ಯಮ ಬೆಳೆಯೋದಕ್ಕೆ ಕಾರಣರಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾರೆ. ಅವರು ಪಾರ್ಲಿಮೆಂಟ್ ಅಲ್ಲಿ ಮತ್ತು ಎಲ್ಲ ಕಡೆ ಹೇಳಿದ್ರು, ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ತನ ಮತ್ತು ಆ ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಬಂದಾಗ ಒಬ್ಬ ರಾಜ ಯಾವ ತರಹ ಕೆಲಸವನ್ನು ಮಾಡಿದರು ಅನ್ನೋದಕ್ಕೆ ನಮ್ಮ ಯಶವಂತರಾವ್ ಗೋರ್ಪಡೆ ಅವ್ರನ್ನ ನೋಡ್ಬೇಕು ಅಂತ ಹೇಳಿದ್ರು. ಪಾರ್ಲಿಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥ ಇವತ್ತಿನ ಅನಿತಿ. ಹಾಗಾಗಿ ಸಂಡೂರಿನಲ್ಲಿ ಮಾಡಿದಾಗ ಇದು ಪ್ರಚಾರಕ್ಕೆ ಬರುತ್ತೆ. ಗೋರ್ಪಡೆ ಅವರ ಬಗ್ಗೆ ಇರ್ತಕ್ಕಂಥ ಗೌರವ 1000 ಪಟ್ಟಾಗತ್ತೆ ಅನ್ನುವಂಥ ದೃಷ್ಟಿಯಿಂದ ಯುವಕರು ಅದನ್ನು ತಿಳ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಬಹುದೇ ಹೊರತು ಯಾವುದೋ ಮೂಲೆಯಲ್ಲಿರ್ತಕ್ಕಂಥ ಸ್ಥಳ ಅಲ್ಲ. ನಾನು ನಿಮ್ಗೆ ಅದನ್ನೇ ಹೇಳ್ತಿರೋದು. ಏನಂದ್ರೆ ಮೂಲೆಯಲ್ಲಿರ್ತಕ್ಕಂಥ ಸ್ಥಳ ಆಗಿದೆ ಅಥವಾ ಯಾರು ಬರದೇ ಇರ್ತಕ್ಕಂಥ ಸ್ಥಳ ಅಲ್ಲ. ಒಬ್ಬ ಮನುಷ್ಯ ನಿಜವಾಗ್ಲೂ ಬರಬೇಕು ಅಂತಂದ್ರೆ ನೀವು ಯಾವುದೇ ಸಮಯಕ್ಕೆ ಯಾವುದೇ ಸ್ಥಳದಲ್ಲಿ ಬರ್ತಾರೆ ಅನ್ನೋದಕ್ಕೆ ನಾನು ಎರಡು ಉದಾಹರಣೆ ಹೇಳ್ತೀನಿ. ಇದೇ ನಮ್ಮ ಬಿಜಾಪುರ ಜಿಲ್ಲೆ ಸಿದ್ದೇಶ್ವರ ಸ್ವಾಮಿಗಳು ಬೆಳಿಗ್ಗೆ 5 ಗಂಟೆಗೆ ಏನಾದ್ರು ಪ್ರವಚನ ಇಟ್ಕೊಂಡ್ಬಿಟ್ರೆ 5 ಗಂಟೆಗೆ ಜನ ಬಂದು ಕೂತ್ಕೊಳ್ತಾ ಇದ್ರು. ಒಂದು ಒಬ್ಬ ನಮಗೆ ಹೋಗೋದಕ್ಕೆ ಇರುಡೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ನಾನೇ ಸಿದ್ದೇಶ್ವರ ಸ್ವಾಮಿಗಳ ಅನೇಕ ಕಾರ್ಯಕ್ರಮಗಳನ್ನು ನೇರ ಪ್ರಸಾರವನ್ನು ಮಾಡಿದ್ದೀನಿ. ದೂರದರ್ಶನ ಮಹಾನಿರ್ದೇಶಕ. ಎರಡನೇದು ಇನ್ನೊಂದು ಯೋಗ ಮಾಡತಕ್ಕಂಥ ಸಂದರ್ಭ 4 ಗಂಟೆಗೆ ಯೋಗದ ಪ್ರದರ್ಶನ ಇದೆ ಅಂದರೆ ಲಕ್ಷಾಂತರ ಜನ ಬಂದಿರ್ತಕ್ಕಂಥದ್ದು. ನಾನು ಒಬ್ಬ ದೂರದರ್ಶನದ ಮಹಾನಿರ್ದೇಶಕನಾಗಿ ನೇರ ಪ್ರಸಾರವನ್ನು ಮಾಡಿರ್ತಕ್ಕಂಥದ್ದು ಅಧಿಕೃತವಾಗಿ ಹೇಳಿದೆ. ಉಳಿಯೋರಿಗೆ ನೆಲ ನಂಬುವ ಹಾಗೆ ಬರಬಾರದು ಅಡ್ಡು ಮಾಡಬೇಕು ಅನ್ನುವಂಥ
ಟೀಕೆ ಮಾಡಲಿಕ್ಕೆ ನಾವು ನಮ್ಮ ವ್ಯಕ್ತವನ್ನು ಮಾಡುವುದು. ಆದರೆ ವಾಸ್ತವಿಕವಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಇದನ್ನು ನೀವು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಎರಡನೇ ಯಾರ್ಯಾರ ಜೊತೆ ಅಡ್ಡಪಡಿಸುವುದು ಅಂತ ಹೇಳ್ತೀನಿ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವೆಂಕಟರಾಮಯ್ಯನವರು, ಗಾಂಧಿ ವೆಂಕಟರಾಮಯ್ಯ ಮತ್ತು ವಸುಂಧರಾ ಭೂಪತಿ. ಈಗಾಗಲೇ ಯಾರು ಅಧಿಕಾರವನ್ನ ಇಲ್ಲ, ಅಧಿಕಾರ ಇಲ್ಲದೆ, ವ್ಯಾಪ್ತಿ ಇಲ್ಲದೆ, ಅಧಿಕಾರದ ವ್ಯಾಪ್ತಿ ಇಲ್ಲದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ 110 ವರ್ಷಗಳ ಇತಿಹಾಸದಲ್ಲಿರ್ತಕ್ಕಂತಹ ಅದರಲ್ಲೂ ಸಹಿತ ಪರಂಪರೆ ಕನ್ನಡ ತನವಲ್ಲ, ಕನ್ನಡಿಗ ಕರ್ನಾಟಕದ ರಕ್ಷಣೆಯನ್ನು ಮಾಡತಕ್ಕಂಥ ಕನ್ನಡದ ಭಾಷೆ, ಕನ್ನಡದ ಸಾಹಿತ್ಯ, ಕನ್ನಡದ ಜಾನಪದ, ಕನ್ನಡದ ಸಂಸ್ಕೃತಿ ಎಲ್ಲವನ್ನ ರಕ್ಷಣೆ ಮಾಡತಕ್ಕಂಥ ಮತ್ತು ಬೆಳವಣಿಗೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ನಾಲ್ವರಿ ಕೃಷ್ಣರಾಜ ಹೇಳದಿಂದ ಸ್ಥಾಪನೆಯಾಗಿರ್ತಕ್ಕಂತಹ 110 ವರ್ಷಗಳ ಇತಿಹಾಸದಲ್ಲಿ ಇವರು ಶಾಶ್ವತವಾಗಿ ರದ್ದು ಮಾಡಿರ್ತಕ್ಕಂಥದ್ದಕ್ಕೆ ಕಪ್ಪು ಚುಕ್ಕೆಯನ್ನ ಮಾಡಿ ಹೊರಡಿಸಿರ್ತಕ್ಕಂಥದ್ದು. ಜೊತೆಗೆ ಅವರ ಇತಿಹಾಸ, ಅವರ ಹೆಸರನ್ನ ಇತಿಹಾಸ ಯಾವತ್ತೂ
ಇವರೆಲ್ಲರೂ ಸಕಾರಾತ್ಮಕವಾಗಿ ಮಾನ್ಯ ಅಧ್ಯಕ್ಷರ ಹತ್ರ ಬಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಅಥವಾ ಲಿಖಿತ ಮೂಲಕ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ರೆ ನಾವು ಈ ರಾಜ್ಯದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಅದನ್ನು ಬಹಳ ಪ್ರೀತಿ ಮಮತೆಯಿಂದ ಅದನ್ನು ಸ್ವಾಗತವನ್ನು ಮಾಡ್ತು. ಆದರೆ ಹೊರಗಡೆ ಇದ್ದುಕೊಂಡು ಪ್ರತಿಯೊಂದು ಸ್ಥಳದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿ ಶತಮಾನದ ಸಂಸ್ಥೆ ಕನ್ನಡ ಸಾಹಿತ್ಯ ಪ್ರಶಸ್ತಿಗೆ ಅಪಮಾನ ಅಗೌರವ ಮಾಡಿಕೊಟ್ಟ ಕೆಲಸ ನಾಗರಾಜ್ ಆಂಟಿಗಳಿಯವರು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೂ 13 ಜನ ಕಳೆದ 3-4 ತಿಂಗಳಲ್ಲಿ ವಿನಾಕಾರಣ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ನಿಮ್ಮ ಸಲಹೆಗಳು ನಮಗೆ ಸ್ವಾಗತ. ಬೆಂಗಳೂರಿನಲ್ಲಿಯೇ ಕಚೇರಿ ಇದೆ, ಬನ್ನಿ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರು ನಿರಂತರವಾಗಿರ್ತಾರೆ, ಅವ್ರ ಜೊತೆ ಸಂಪರ್ಕ ಮಾಡಿ, ಲಿಖಿತ ರೂಪದಲ್ಲಿ ಕೊಡಿ, ಮಾಹಿತಿ ಹಂತದಲ್ಲಿ ಕೇಳಿ, ಸಮರ್ಥವಾದಂಥ ಉತ್ತರವನ್ನು ಕೊಡ್ತೀವಿ. ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆ ಪ್ರಕಾರ ಕೆಲಸವನ್ನು ಮಾಡ್ತೀವಿ. ನಮ್ಮದೇ ಆದಂಥ ನಿಬಂಧನೆಗಳು ಇದರಲ್ಲಿ ಯಾವುದೂ ಇಲ್ಲ. ವೈಯಕ್ತಿಕ ಹಿತಾಸಕ್ತಿಯು ನಮ್ಮದಲ್ಲ. ಆ ಕಾರಣಕ್ಕಾಗಿ ಕಲ್ಲಳ್ಳಿಯ ಬಗ್ಗೆ ಇತಿಹಾಸವನ್ನು ಅರಿಯದ ಅವರುಗಳು ಬಹಳ ಹಗುರವಾಗಿ ಮಾತನಾಡಿ ಈ ಜಿಲ್ಲೆಯ ಈ ತಾಲೂಕಿನ ಮನಸ್ಸುಗಳನ್ನು, ಕನ್ನಡದ ಮನಸ್ಸುಗಳಿಗೆ ಧಕ್ಕೆ ಮತ್ತು ನೋವುಂಟು ಮಾಡಿದ್ದು ತಮಗೆಲ್ಲರಿಗೂ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಕೈ ಬಿಡಿಯಲ್ಲಿ ತಾವೆಲ್ಲರೂ ನೋಡಿಕೊಳ್ಳಿ. ನಿನ್ನೆಯೂ ಸಹ ಒಂದು ಸಾಹಿತ್ಯ ಪರಿಷತ್ತು ಮೂಲೆ ಮೂಲೆಯಲ್ಲಿ ಗಡಿ ಭಾಗಗಳಲ್ಲಿ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಶಕ್ತಿ ಮೀರಿ. ಆದಾಗಲೂ ಇಂಥ ಕುಚೇಷ್ಟೆಯನ್ನು ಮಾಡ್ತಕ್ಕಂಥ ಸಾಹಿತಿಗಳನ್ನು ಕಂಡುಕೊಳ್ಳುವುದು, ಹಿರಿಯರಾದವರು, ಪುಸ್ತಕಗಳನ್ನು ಬರೆದಿದ್ದವರು, ಇಂಥವರು ಮಾತನಾಡಿದ್ದು ನಮಗೆ ಖಂಡಿತವಾಗಿಯೂ ನೋವಾಗಿದೆ. ಸೋದರ ಶಿವಾನಂದ ಶೆಲ್ಲಿಕೇರಿಯವರು ಮಾನ್ಯ ಅಧ್ಯಕ್ಷರು ಈಗಾಗಲೇ ಹೇಳಿದ ಹಾಗೆ ನೋವಿನಿಂದ ಅದನ್ನು ಆ ರೀತಿಯಾಗಿ ಹೇಳಿದ್ದಾರೆ. ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ತೀವಿ. ನಾವು ಕಾರ್ಯಕಾರಿಣಿ ಸಮಿತಿ 4ನೇ ತಾರೀಕಿಗೆ ನಿಮ್ಮ ದರ್ಬಾರದ ಭವನದಲ್ಲಿದೆ. ಆ ಜನರು ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ. ನಮಗೆ ಒಂದು ಅರ್ಜಿ ಒಬ್ಬ ಯಾವುದಾದ್ರೂ ಒಬ್ಬ ಕನಿಷ್ಠ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಿಗಾದರೂ ಅವರ ಅಭಿಪ್ರಾಯಗಳನ್ನು ಪತ್ರದ ಮುಖಾಂತರ ತಿಳಿಸಬಹುದಾಗಿತ್ತು. ಏನೂ ಮಾಡಿಲ್ಲ. ನೇರವಾಗಿ ಪತ್ರಿಕೆಗಳಿಗೆ ಹೋಗುವುದು, ಚರ್ಚೆ ಮಾಡುವುದು, ನಕಾರಾತ್ಮಕವಾದಂಥ ವಿಷಯಗಳನ್ನು ಬಿತ್ತರಿಸುವುದು. ಈ ಸಂಸ್ಥೆ
ಹಳ್ಳಿಯವರು ಕೂಡ ಮೊದಲಿಗೆ ಅವರು ಕನ್ನಡಿಗರು, ಬಹಳಷ್ಟು ಕನ್ನಡದ ಸೇವೆಗಳಲ್ಲಿ ಕಾರ್ಯಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಗಳನ್ನು ಮಾಡಿರ್ತಕ್ಕಂಥವ್ರು. ಅವರು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಎಚ್ ಎಲ್ ಪುಷ್ಪ ಅವರು ಕರ್ನಾಟಕ ಲೇಖಕಿಯರ ರಾಜ್ಯ ಸಂಘದ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಮೊನ್ನೆ ಮಾರ್ಚ್ 27 ಮತ್ತು 23ರಂದು ಕೊಂಡಜ್ಜಿ ಬಸಪ್ಪ ಸಭಾಭವನದಲ್ಲಿ ಬೆಂಗಳೂರಿನಲ್ಲಿ ಅವ್ರದ್ದು ಕೂಡ ವಾರ್ಷಿಕ ಈ ಸರ್ವ ಸಾಧಾರಣ ಸಭೆ ನಡೀತು. ಆ ನಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪದಾಧಿಕಾರಿಗಳಾಗಿರ್ಬೋದು, ಆ ಒಂದು ಸಂಘದ ಸಾಮಾನ್ಯ ಸದಸ್ಯರು ಕೂಡ ಆಗಿರ್ಬೋದು, ಅವರು ಪ್ರಶ್ನೆ ಮಾಡ್ತಾರೆ. ಏನಂದ್ರೆ, ಈ ಒಂದು ಸಂಘದ ಲೆಕ್ಕಗಳನ್ನ ತಾವೆಲ್ಲ ಕೊಡಬೇಕು, ಜೊತೆಗೆ ಈ ಸಂಘದ ವೈಖರಿ ಕೂಡ ತಾವು ಹೇಳಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನ ಎತ್ತಿದಾಗ ಅಲ್ಲಿ ಆ ಲೇಖಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಲ್ ಪುಷ್ಪ ಈ ಲೆಕ್ಕಾಚಾರ ಕೊಡಕ್ಕಾಗಲ್ಲ, ನೀವು ಪದಾಧಿಕಾರಿಗಳು ಇದ್ರೂ ಕೂಡ ಇಲ್ಲಿ ಏನು ಲೆಕ್ಕ ಹೇಳ್ತೀವಿ ಅದ ಫೈನಲ್, ಸರಿ ಇದ್ದೋ ತಪ್ಪಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಅದೇ ಸಭೆಯಲ್ಲಿ ಅವರು ಹೇಳಿರ್ತಕ್ಕಂಥದ್ದನ್ನ ಇವತ್ತು ಸಂಯುಕ್ತ ಕರ್ನಾಟಕ ಮತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ತಾವೆಲ್ಲ ನೋಡಿರ್ಬೋದು. ಹಾಗಾಗಿ ಈ ಎಚ್ ಎಲ್ ಪುಷ್ಪ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ನಾವು ಇವತ್ತು ಹೇಳಬೇಕಾಗ್ತದೆ ಪ್ರಮುಖವಾಗಿ. ಯಾಕಂದ್ರೆ ನಮ್ಮ ರಾಜ್ಯ ಸಂಘ ಮಾಡತಕ್ಕಂಥ ಈ ಒಂದು ಕೆಲಸಕ್ಕೆ ಅವರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿ ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇವತ್ತು ನಾಗರಾಜ್ ಹಳ್ಳಿಯವರ ಧರ್ಮಪತ್ನಿಯವರು ಇಂಥ ಒಂದು ಹುದ್ದೆಯಲ್ಲಿ ಇದ್ದಂಥವರು, ಅವರು ಪದಾಧಿಕಾರಿಗಳಾಗಿ ರಾಜ್ಯ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಲೆಕ್ಕಪತ್ರಗಳನ್ನು ಕೊಡುವುದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದಲ್ಲ, ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ. ಅದರ ಜೊತೆಗೆ ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಕಲ್ಲಳ್ಳಿಯ ಕೊಂಬೆಯಲ್ಲಿ ಈ ಒಂದು ಸಭೆ ನಡೀತಾ ಇದೆ, ಅದೆಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದಾಗ, ಕೊಂಬೆ ಅಂದ್ರೆ ಕಳಪೆ, ಮೂರ್ಖತನ, ಮೂರ್ಖರ ಜ್ಞಾನ ಅಂತಕ್ಕಂಥದ್ದು ನಾವು ಹೇಳಿದ್ದಾರೆ. ನಾವು ಇವತ್ತು ಜಮಖಂಡಿ ತಾಲೂಕಿನಿಂದ ಇದನ್ನು ನಾವು ಖಂಡಿಸ್ತೀವಿ. ಏನಪ್ಪಾ ಅಂದ್ರೆ, ಸತ್ಯಕಾಮರು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಹಿತಿಗಳು, ಜೊತೆಗೆ ಇದೇ ಜಮಖಂಡಿಯಲ್ಲಿರುವ ತಮ್ಮ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂಥವ್ರು. ಜಮಖಂಡಿಯ ಕಲ್ಲಳ್ಳಿಯಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಪ್ರತಿಷ್ಠಾನ ಇದೆ. ಅವರ ನೆನಪಿನಗೋಸ್ಕರ ಇವತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸತ್ಯಕಾಮರ ಒಂದು ಚಿಂತನೆ ಹೋಗ್ಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಆ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಅಲ್ಲಿ ಅವರು ಇಂಥ ಒಂದು ಕಲ್ಲಳ್ಳಿಯ ಕೊಂಬೆ ಅಂತ ಹೇಳಿ ಹೇಳಿದಾಗ ನಾವು ಇವತ್ತು ವಿರೋಧ ಮಾಡ್ತೀವಿ. ಸತ್ಯಕಾಮರಿಗೆ